ಈ 3, 12, 21, 30 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಒಂದು ಗುರುಗ್ರಹ, ಬೃಹಸ್ಪತಿ ಅಂತ ಕರಿತೀವಿ. ಬೃಹತ್ ಅಂದರೆ ದೊಡ್ಡದು, ಜುಪಿಟರ್ ಗುರುಗ್ರಹನೂ ದೊಡ್ಡದು. ಅದರಿಂದ ದೊಡ್ಡದಾದಂಥ ಹುದ್ದೆಗಳನ್ನ ಅಲಂಕಾರ ಮಾಡೋ ಯೋಗ ಇವರಿಗಿದೆ. ಅದರಿಂದ ದೊಡ್ಡದಾದಂಥ ಓದು ಕೂಡ ಓದ್ತಾರೆ ಅಂತಲೇ ಅರ್ಥ. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರೈಮರಿ ಸ್ಕೂಲ್ ಟೀಚರಿಂದ ಹಿಡಿದು ವಿಶ್ವವಿದ್ಯಾಲಯದ ಕುಲಪತಿಗಳು ಅಂತೀವಲ್ಲ, ಆ ಎತ್ತರಕ್ಕೆ ಉದ್ಯೋಗಗಳಿಗೆ ಹೋಗ್ತಾರೆ ಅಂದರೆ ಅದಕ್ಕೆ ತಕ್ಕಂಗೆ ಓದ್ಬೇಕು ತಾನೆ. ಇಲ್ಲಾಂದರೆ ವಿಶ್ವವಿದ್ಯಾಲಯದ ಕುಲಪತಿಗಳು ಯಾರು ಮಾಡ್ತಾರೆ? ಅಲ್ವಾ? ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕಂದ್ರೆ BA B.Ed ಮಿನಿಮಮ್, MA M.Ed ಹೈಸ್ಕೂಲು. ಓಕೆ, ಇನ್ನು ಕಾಲೇಜ್ ಅದಕ್ಕೆಲ್ಲ ಓದಿದ್ರೆ ಬಿಡಿ, ಅದಕ್ಕೆಲ್ಲ ಲೆಕ್ಚರರು, ಪ್ರೊಫೆಸರು ಇದೆಲ್ಲ ಆಗಬೇಕಂದ್ರೆ PhD ಡಾಕ್ಟ್ರೇಟ್ವರೆಗೂ ಮಾಡ್ಕೋಬೇಕು. ಓಕೆ, ಸೊ ಆ ರೀತಿ ಅಕಾಡೆಮಿಕಲಿ ಓದ್ತಕ್ಕಂಥದ್ದು ಉಂಟು. ಅದರಿಂದ ಇಂಜಿನಿಯರಿಂಗ್ ರಿಲೇಟೆಡ್ ಓದಿದ್ರು ಕೂಡ ಇಂಜಿನಿಯರಾಗಿ ಕೆಲಸ ಮಾಡ್ತಾರಾ ಅನ್ನೋದಕ್ಕಿಂತ ಇಂಜಿನಿಯರಿಂಗ್ ಓದ್ಬಿಟ್ಟು ಪಾಠ ಮಾಡ್ತಾರೆ.